ಹರಿ ಓಂ. ನಾನು ಶ್ವೇತಾ. ವೆಲ್ಕಮ್ ಬ್ಯಾಕ್ ಟು ಶ್ರೀ ಬಾಲ ಇನ್ಸ್ಟಾ ಪೇಜ್. ನಾನಿವಾಗ ನಂಗಳ ಜನಗಣತಿಗೆ ಹೊರಡ್ತಾ ಇದ್ದೆ. ನಂಗಳ ಬದಿಗೆ ಸರ್ವರ್ ಸಮಸ್ಯೆ ಆಗ್ತು ಅಂತ ಹೇಳಿ ಎಲ್ಲದನ್ನ ಪಂಚಾಯತಲ್ಲೇ ಮಾಡ್ತಾ ಇದ್ದ. ಸೊ ಇವಾಗ ಪಂಚಾಯತಕ್ಕೆ ಹೊರಡ್ತಾ ಇದ್ದೆ. ನಿಂಗಳ ಬದಿಗೆಲ್ಲ ಜಾತಿ ಸಮೀಕ್ಷೆ ಜನಗಣತಿ ಎಲ್ಲ ಮುಗತ್ತಾ? ಹೆಂಗೆ ನಡೀತಾ ಇದ್ದು ಅಂತ ನಂಗೊಂದು ಕಾಮೆಂಟ್ ಮಾಡಿ ಆಯ್ತಾ. ಒಂದಷ್ಟು ಡಾಕ್ಯುಮೆಂಟ್ಸ್ ತಗೊಂಡೆ. ಮತ್ತೇನಾದರೂ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿದ್ರೆ ನಿಂಗನೆ ಮನೆಗೆ ಬಂದ್ರಪ್ಪ ಅಂತ ಹೇಳಿದ್ರು. ಇವತ್ತು ರವಿವಾರ ಆಗಿದ್ದಕ್ಕೆ ನಮ್ಮ ಪುಟ್ಟ ಪೇಟೆ ಪೂರ್ತಿಯಾಗಿ ಬಂದಾಗಿತ್ತು. ಅಂಗಡಿಗಳೆಲ್ಲ ಓಪನ್ ಇಲ್ಲೇ ಒಂದೆರಡೇನೋ ಓಪನ್ ಇದ್ದು. ಆದರೆ ಇವತ್ತು ಪಂಚಾಯತ್ ಆಫೀಸ್ ಓಪನ್ ಇದ್ದಿತ್ತು. ಪಂಚಾಯತ್ ಆಫೀಸ್ನಲ್ಲೇ ಇವಾಗ ನಮ್ಮ ಜನಗಣತಿ ನಡೀತಾ ಇದ್ದಿದ್ದು. ಸೊ ನಾನು ಬಂದೆ. ಇದೇ ನೋಡಿ ನಮ್ಮ ಊರಿನ ಪಂಚಾಯತ್ ಆಫೀಸು. ಜಾಸ್ತಿ ಜನ ಏನಿದ್ದಿದ್ದಿಲ್ಲ ಇವತ್ತು, ಒಬ್ರು ಮಾತ್ರ ಇದ್ದಿದ್ದು. ಅವ್ರು ಆದ್ಮೇಲೆ ನಂದೇ ತಗೊಂಡ. ನಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದ್ರೆ ಅಂದ್ರೆ ರೇಷನ್ ಕಾರ್ಡು, ಆಧಾರ್ ಕಾರ್ಡಲ್ಲೆಲ್ಲ ಏನು ಸಮಸ್ಯೆ ಇಲ್ಲದೆ ಹೋದ್ರೆ ಪಟ ಅಂತ ಆಗ್ತತ್ತ. ಇಲ್ಲದೆ ಹೋದ್ರೆ ಸ್ವಲ್ಪ ಟೈಮ್ ತಗತ್ತು. ನಮ್ಗೆ ಬೇಕಾದಷ್ಟು ಪ್ರಶ್ನೆಗೆ ಉತ್ತರ ಕೊಡ್ಲಡಿಲ್ಲ, ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡ್ಲಡಿಲ್ಲ. ಅದ್ರಲ್ಲಿ ಒತ್ತಾಯ ಎಲ್ಲ ಎಂತ ಇಲ್ಲ. ಆದ್ರೆ ಪಾಪ ಅಲ್ಲಿ ಕುಂತು ತಾಳ್ಮೆಯಿಂದ ಮಾಡ್ಕೊಡ್ತಲ್ಲ ಅವ್ರು ನೋಡಿದ್ರೆ ನಿಜವಾಗ್ಲೂ ಪಾಪ ಅನಿಸ್ತು. ಎಂತಕೆಂದ್ರೆ ಗೌರ್ಮೆಂಟ್ ಸಂಬಳ ಕೊಡ್ತು ಅವ್ ಕೆಲಸ ಮಾಡ್ತಾ ಅಂತ ಅನ್ಸ್ಲಕ್ಕು. ಆದ್ರೆ ಅಲ್ಲಿ ಕುಂತು ಮಾಡುವಂತಹ ತಲೆಬಿಸಿಗಳಿದ್ದಲ್ಲ, ಅದನ್ನ ಒಂದ್ ಅರ್ಧ ಗಂಟೆ ಕುಂತು ನೋಡಿದ್ರೆ ನಮ್ಗೆ ಒಂಥರ ಫೀಲ್ ಆಗ್ತು. ಇಷ್ಟೊಂದು ಹೆವಿ ಕೆಲಸ ಎಂತಕ್ಕೆ, ಇದ್ರ ಅವಶ್ಯಕತೆ ಎಂತ ಇದ್ದು ಜಾತಿ ಗಣತಿದಲ್ಲವಾ ಅಂತ ಅನ್ನಿಸ್ತು. ಅದ್ ಬೇಡ ಅಂತಂದ್ರೆ ಅದೇನ್ ನಿಲ್ತಿಲ್ಲ ಅಲ್ಲ. ನನ್ನ ಗಣತಿ ಎಲ್ಲ ಮುಗಿಯೋಷ್ಟೊತ್ತಿಗೆ ಒಂದು 15 ನಿಮಿಷ ಟೈಮ್ ಬೇಕಾಯ್ತು. ಎಲ್ಲರದ್ದು ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಎಲ್ಲ ಸಬ್ಮಿಟ್ ಮಾಡೋಷ್ಟೊತ್ತಿಗೆ. ಆಮೇಲೆ ಅಲ್ಲಿಂದ ವಾಪಸ್ ಬತ್ತಾ ಒಂದು 12 ಗಂಟೆ ಮಧ್ಯಾಹ್ನದ ಬಿಸಿಲು ಹೊಡಿತಾ ಇದ್ದು ಇವತ್ತಂತೂ. ದಾರಿಯಲ್ಲಿ ಒಂದ್ ದೊಡ್ಡ ಹಂದಿಗೋಲೆ ಸಿಗವ. ಒಂದು 15-20 ಹಂದಿ ಮರಿಗ ಇದ್ದ, ಸಣ್ಣ ಮರಿಗ. ಒಂದೇ ಸಲ ನನ್ ನೋಡಿ ಹೋಗ್ ಶಾಕ್ ಆತ ಏನೋ ಗೊತ್ತಿಲ್ಲ. ಒಂದೇ ಸಲ ಘೋ 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 ಅಂತ ಓಡ್ಬಿಟ್ಟ ಬೆಟ್ಟದ ಬದಿಗೆ. ಒಂದಷ್ಟು ಸಿಕ್ಕಿತ್ತು, ವಿಡಿಯೋ ಮಾಡ್ಕೊಂಡೆ. ಒಂದ್ ಹಂದಿಗ ನಿಧಾನಕ್ ದಾಟ್ತಾ ಇದ್ದಿದ್ದ ಎಲ್ಲ ವಿಡಿಯೋ ಮಾಡ್ಕೊಂಡೆ. ಹಂಗೆ ಮನೆ ಬದಿಗ್ ಬಂದೆ. ನಿಂಗ ಕೇಳ್ವಿ ಈ ತರ ಕಂಡಾಗ ಹೆದರಿಕೆ ಆಗ್ಲಿ. ಹಂದಿಗಳು ಕಂಡ್ರಲ್ಲ ಹೆದರ್ಲಿಲ್ಲ ಯಾವತ್ತು. ನಿಂಗೊಕ್ಕೆಲ್ಲ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಪೇಜ್ ನ ಫಾಲೋ ಮಾಡ್ಕೊಳ್ಳೋದನ್ನ ಮರಿಯಡಿ. ನಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಂಗೊಕ್ ಮಾತು ಸಿಗ್ತೆ ಅಡಿಲಿ ಹಂಗಾದ್ರೆ.